ಯಾವತ್ ಪೃಥಿವ್ಯಾಂ ವಿಹಿತಂ ಗವಾಶ್ವಂ ಸಹಾರಣ್ಯೇ ಪಶುಭಿಃ ಪಕ್ಷಿಭಿಶ್ಚ ತಾವಲ್ಲೋಕಾದಿವಿ ತೇ ಸಂಸ್ಥಿತಾ ವೈ ತಥಾ ವಿಜಾನೀಹಿ ನರೇಂದ್ರ ಸಿಂಹ. ಭೂಮಿಯಲ್ಲಿ ನೀನು ಏನೆಲ್ಲ ಗೋದಾನ, ಅಶ್ವದಾನ ಮೊದಲಾದದ್ದೆಲ್ಲ, ಹಿರಣ್ಯದಾನ ಎಲ್ಲವನ್ನೂ ಕೂಡ ಮಾಡಿದ್ದೀಯ. ಎಷ್ಟೆಲ್ಲ ಇವತ್ತು ನಿನ್ನ ಪಾಲನೆಯನ್ನು ಮಾಡ್ತಾ ಇದ್ದೀಯ. ಎಷ್ಟು ಪಶು ಸಂಪತ್ತನ್ನು, ಪಕ್ಷಿ ಸಂಪತ್ತನ್ನು ಎಲ್ಲವನ್ನೂ ಕೂಡ ನೀನು ನೋಡ್ಕೊಳ್ತಾ ಇದ್ದೀಯ. ಅಷ್ಟು ಸಂಖ್ಯೆಯಲ್ಲಿ ಲೋಕಗಳು ನಿನಗೋಸ್ಕರ ಕಾದುಕೊಂಡಿವೆ. ಅಷ್ಟು ದೀರ್ಘಕಾಲ ನೀನು ದೇವಲೋಕದಲ್ಲಿ ವಾಸಿಸುವಂತಹ ಸೌಭಾಗ್ಯವನ್ನು ಪಡೆದಿದ್ದೀಯ. ಅಷ್ಟಕ್ಕಂತಾನೆ ಇದನ್ನೆಲ್ಲವನ್ನು ಕೂಡ ನಿನಗೆ ಕೊಡ್ತೇನೆ, ನೀನು ದೇವಲೋಕಕ್ಕೇರು ಅಂತ ಹೇಳ್ತಾನೆ. ಯಯಾತಿ ಅಂತಾನೆ ಆಗೋದಿಲ್ಲ. ನಿನ್ನಂತಹ ವ್ಯಕ್ತಿಯಿಂದ ಅಷ್ಟಕ ಮಗಳ ಮಗ, ಅವನು ಕ್ಷತ್ರಿಯ ಅಲ್ಲ, ಅವನು ಬ್ರಾಹ್ಮಣ. ಕ್ಷತ್ರಿಯ ಬ್ರಾಹ್ಮಣನಾದವನಿಗೆ ದಾನ ಕೊಡಬೇಕು, ಬ್ರಾಹ್ಮಣನಿಂದ ಸ್ವೀಕಾರ ಮಾಡೋದಲ್ಲ. ಆದ್ದರಿಂದ ನಿನ್ನಿಂದ ನಾನು ಸ್ವೀಕಾರ ಮಾಡೋದು ಸರಿಯಾದದ್ದಲ್ಲ, ನಾನು ಸ್ವೀಕರಿಸೋದಿಲ್ಲ ಅಂತ ಹೇಳ್ತಾನೆ. ಆವಾಗ ಪ್ರತರ್ಧನ ಅವನು ಹೇಳ್ತಾನೆ, ನನಗೆ ಎಷ್ಟಿದೆ, ನಾನು ಕೊಡ್ತೇನೆ ನಿನಗೆ ಅಂತ. ಸಾಕಷ್ಟು ಲೋಕಗಳಿವೆ. ಅವನ ಬಗ್ಗೆ ಹೇಳುವಾಗ ಪ್ರತರ್ಧನನಿಗೆ ಹೇಳ್ತಾನೆ, ಯಯಾತಿ, ಒಂದೊಂದು ಊರಿನಲ್ಲಿ, ಒಂದೊಂದು ಲೋಕದಲ್ಲಿ ಒಂದೊಂದು ವಾರ ಇದ್ದರೂ ಕೂಡ ಮುಗಿಯೋದೇ ಇಲ್ಲ. ಅಷ್ಟು ಅನಂತ ಕಾಲದ ತನಕ ದೇವಲೋಕದಲ್ಲಿ ವಾಸಿಸುವಷ್ಟು ಸೌಭಾಗ್ಯವನ್ನು ನೀನು ಪಡೆದಿದ್ದೀಯ ಅಂತ ಪ್ರತರ್ಧನನಿಗೆ ಹೇಳ್ತಾನೆ. ಅದನ್ನು ನಾನು ಕೊಡ್ತೇನೆ ಅಂತ ಹೇಳಿದಾಗ ಆವಾಗ ಯಯಾತಿ ಹೇಳ್ತಾನೆ, ನಾನೊಬ್ಬ ಕ್ಷತ್ರಿಯನಾಗಿದ್ದವನು, ನೀನು ಕ್ಷತ್ರಿಯ ಅರಸನಾಗಿರುವವನು. ಅರಸನಾದವನು ಇನ್ನೊಬ್ಬ ಅರಸನಿಂದ ಬೇಡಿ ಪಡೆದುಕೊಳ್ಳುವಂಥದ್ದು ಸರಿಯಲ್ಲ. ಆದ್ದರಿಂದ ನಾನು ನಿನ್ನಿಂದಲೂ ಕೂಡ ಸ್ವೀಕರಿಸೋದಿಲ್ಲ ಅಂತ ಹೇಳ್ತಾನೆ. ಕೊನೆಗೆ ವಸುಮಾನ್ ಅವನು ಹೇಳ್ತಾನೆ, ತನ್ನ ಸಂಪತ್ತನ್ನು ಕೊಡ್ತೇನೆ ಅಂತ, ದೇವಲೋಕದ ವೈಭವವನ್ನು ನಾನು ಕೊಡ್ತೇನೆ ಅಂತ. ಅದಕ್ಕೆ ನೀನು ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದೀಯ. ಹಾಗಾದ್ರೆ ಒಂದು ಕೆಲಸ ಮಾಡು, ನೀನು ಕ್ರಯ ಕೊಂಡುಕೊಳ್ಳಬಹುದಲ್ಲ, ಕ್ಷತ್ರಿಯನಾದವನು ಕೊಂಡುಕೊಳ್ಳಬಹುದು. ಅದಕ್ಕೆ ನನ್ನ ದೇವಲೋಕದ ವೈಭವವನ್ನು ನೀನು ಏನಾದರೂ ಒಂದು ಅಲ್ಪವಾದದ್ದನ್ನು, ಹುಲ್ಲನ್ನೋ ಮತ್ತೊಂದನ್ನು ಕೊಟ್ಟು ಅದನ್ನು ಕೊಂಡುಕೋ ಅಂತ ಹೇಳ್ತಾನೆ. ಆವಾಗ ಯಯಾತಿ ಹೇಳ್ತಾನೆ, ನ ಮಿಥ್ಯಾಹಂ ವಿಕ್ರಿಯಂ ವೈ ಸ್ಮರಾಮಿ ಮಯಾ ಕೃತಂ ಶಿಶುಭಾವೇಪಿ ರಾಜನ್. ಕ್ರಯ ಹೌದು, ಕ್ರಯ ಯಾವ ರೀತಿಯಲ್ಲಿರಬೇಕು, ಸಮಾನವಾದ ಬೆಲೆಯನ್ನು ಕೊಟ್ಟು ತಗೊಳ್ಬೇಕು. ಇವತ್ತು ಇಷ್ಟು ವೈಭವವನ್ನು ಒಂದು ಹುಲ್ಲನ್ನು ಕೊಟ್ಟು ತಗೋ ಅಂತ ಹೇಳಿದರೆ, ನಾನು ಬಾಲ್ಯದಲ್ಲಿಯೂ ಕೂಡ ಇಂತಹ ಅಪರಾಧವನ್ನು ಮಾಡಲಿಲ್ಲ ಅಂತ. ಕೊಂಡುಕೊಳ್ಳುವಾಗ ಸಮಾನವಾದ ಬೆಲೆಯನ್ನು ಕೊಟ್ಟು ವಸ್ತುವನ್ನು ಕೊಂಡುಕೊಳ್ಬೇಕು ಹೊರತಾಗಿ ಅನ್ಯಾಯ ಮಾಡೋದು ಸರಿಯಲ್ಲ, ನಾನು ಹಾಗೆ ಸ್ವೀಕರಿಸೋದಿಲ್ಲ ಅಂತ ಹೇಳ್ತಾನೆ. ಶಿಬಿ ಅವನು ಕೇಳ್ತಾನೆ, ನನಗೇನಾದರೂ ದೇವಲೋಕದ ವಾಸದ ಅವಕಾಶ ಇತ್ತು ಅಂತಾದರೆ ಅದನ್ನು ನಾನು ಕೊಡ್ತೇನೆ ಅಂತ. ಅದಕ್ಕೆ ಯಯಾತಿ ಹೇಳ್ತಾನೆ, ನಿನಗೆ ಅನಂತ ದೇವಲೋಕಗಳಿವೆ, ನೀನು ಮಾಡಿದ ದಾನಗಳಿಗೆ ಮತ್ತೊಂದಕ್ಕೆ, ಆದ್ದರಿಂದ ಅಷ್ಟೆಲ್ಲವೂ ಕೂಡ ನಿನಗಿದೆ ಅಂತ, ಅದನ್ನು ನಾನು ಕೊಡ್ತೇನೆ ಅಂತಂದಾಗ ಅದನ್ನೂ ಕೂಡ ಯಯಾತಿ ತಿರಸ್ಕರಿಸ್ತಾನೆ, ಸ್ವೀಕಾರ ಮಾಡೋದಿಲ್ಲ. ಹೀಗೆ ಎಲ್ಲರನ್ನೂ ಕೂಡ ನಿರಾಕರಿಸ್ತಾ ಇದ್ದಂತೆ ದೇವಲೋಕದಿಂದ 5 ವಿಮಾನಗಳು ಬಂದಿವೆ. ಅಲ್ಲಿಗೆ 5 ವಿಮಾನಗಳು ಬಂದಿವೆ. ಆ ವಿಮಾನಗಳನ್ನು ನೋಡ್ತಾ ಇರುವಂತೆ ಇವರೆಲ್ಲ ಆಶ್ಚರ್ಯಪಡ್ತಾ ಇದ್ದಾರೆ. ಬಂಗಾರದ ವಿಮಾನಗಳು ಯಾಕೆ ಬಂದಿವೆ ಅಂತ ಕೇಳ್ತಾರೆ. ಆವಾಗ ಯಯಾತಿ ಹೇಳ್ತಾನೆ, ಎಲ್ಲರನ್ನು ಕರೆದುಕೊಂಡು ಹೋಗಲಿಕ್ಕೆ ನಾವು 4 ಜನ ಇದ್ದೇವಲ್ಲ, ನಾನು ಸೇರಿ ನೀವೆಲ್ಲ ಸೇರಿ 5 ಜನ ಆಗಿದ್ದೇವೆ, 5 ಜನರನ್ನು ಕೂಡ ಕರೆದುಕೊಂಡು ಹೋಗೋದಕ್ಕೆ ವಿಮಾನ ಬಂದಿದೆ. ಯಯಾತಿ ಮಾಡಿದ ಧರ್ಮೋಪದೇಶ ಅದು ಅಲ್ಲಿ ಮಾಡಿದರೆ ಆಗಲ್ಲ, ಭಾರತ ಭೂಮಿಯಲ್ಲಿ ಮಾಡಿದರೆ ಅದಕ್ಕೆ ಆ ಪುಣ್ಯ. ಆದ್ದರಿಂದ ಇವತ್ತು ನಾನು ಇಲ್ಲಿ ಬಂದು ನಿಮಗೆ ಈ ಮಾಡಿದ ಉಪದೇಶ ಏನಿದೆ, ತತ್ವೋಪದೇಶ ಏನಿದೆ, ಅದೇ ರೀತಿಯಲ್ಲಿ ನಿಮ್ಮೊಟ್ಟಿಗೆ ಮಾಡಿದ ವ್ಯವಹಾರ ಏನಿದೆ, ನೀವು ಕೊಟ್ಟರೂ ಕೂಡ ನಾನು ಸ್ವೀಕರಿಸದೇ ಇರುವಂಥದ್ದು ಧರ್ಮ ವ್ಯವಹಾರ ಏನಿದೆ, ಇದರಿಂದ ನನಗೂ ಕೂಡ ದೇವಲೋಕ ಪ್ರಾಪ್ತಿ ಆಗ್ತಾ ಇದೆ, ನಿಮಗೂ ನಿಮ್ಮ ಪುಣ್ಯಕರ್ಮಗಳಿಂದ ದೇವಲೋಕ ಪ್ರಾಪ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಆ 5 ವಿಮಾನಗಳನ್ನು ಏರಿಕೊಂಡು ಅವರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಅದರಲ್ಲಿ ಮೊದಲು ಶಿಬಿ ಹೋಗ್ತಾನೆ. ಶಿಬಿ ಮೊದಲು ಯಾಕೆ ಹೋಗ್ತಾನೆ ಅಂತ ಕೇಳ್ತಾನೆ ಅಷ್ಟಕ. ಆವಾಗ ಯಯಾತಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಅವನು ಶಿಬಿ ಎಷ್ಟು ದಾನಗಳನ್ನು ಮಾಡಿದ್ದಾನೆ, ಅಹಿಂಸೆಯನ್ನು ಪಾಲಿಸಿದ್ದಾನೆ, ತನ್ನ ಶರೀರವನ್ನೇ ತಕ್ಕಡಿಯಲ್ಲಿ ಹಾಕಿಬಿಟ್ಟಿದ್ದಾನೆ. ಒಂದು ಪಾರಿವಾಳವನ್ನು ಉಳಿಸೋದಕ್ಕೋಸ್ಕರ ಶಿಬಿ ತನ್ನ ಶರೀರವನ್ನೇ ತಕ್ಕಡಿಯಲ್ಲಿ ಹಾಕಿಬಿಟ್ಟಿದ್ದಾನೆ. ಆದ್ದರಿಂದ ಅವನ ತ್ಯಾಗ ಏನಿದೆ ಅದು ಎಲ್ಲದಕ್ಕಿಂತ ಮಿಗಿಲಾದದ್ದು. ಆದ್ದರಿಂದ ಮೊದಲು ಶಿಬಿ ಹೋಗ್ತಾ ಇದ್ದಾನೆ ಅಂತ.
ನಂತರದಲ್ಲಿ ಯಯಾತಿ, ನಂತರದಲ್ಲಿ ಅಷ್ಟಕ, ನಂತರದಲ್ಲಿ ಪ್ರತರ್ಧನ, ನಂತರದಲ್ಲಿ ವಸುಮಾನ್. ಹೀಗೆ 5 ಜನರು ಕೂಡ ವಿಮಾನಾರೂಢರಾಗಿ ದೇವಲೋಕಕ್ಕೆ ಹೋಗ್ತಾರೆ ಅಂತನ್ನುವ ಒಂದು ಅದ್ಭುತವಾದಂತಹ ಇತಿಹಾಸವನ್ನು ನಿರೂಪಣೆ ಮಾಡುವಂತಹ ಪ್ರಸಂಗ. ಹೀಗೆ ಯಯಾತಿಯ ಚರಿತ್ರೆ ನಾವು ಪೂರ್ವೇತಿಹಾಸವನ್ನು ಮಾತ್ರ ಕೇಳಿರುತ್ತೇವೆ. ಯಯಾತಿ ಅಂತಂದರೆ ಆ ದೇವಯಾನಿ ಶರ್ಮಿಷ್ಠೆಯರ ಮದುವೆ ಆದದ್ದು, ಮಗನ ತಾರುಣ್ಯವನ್ನು ಪಡೆದದ್ದು, ಅಷ್ಟು ಮಾತ್ರ ಕಥೆ ನಮಗೆ ಗೊತ್ತಿರುತ್ತೆ. ಬಹಳ ಅಪರೂಪದ ಬಹಳ ಸುಂದರವಾದ ಪ್ರಸಂಗದ ನಿರೂಪಣೆಯನ್ನು ಮತ್ಸ್ಯಪುರಾಣ ನಮಗೆ ಮಾಡ್ತಾ ಇದೆ. ಮುಂದೆ ಅಷ್ಟಕರೊಂದಿಗೆ ಧರ್ಮ ಸಂವಾದ, ಅಲ್ಲಿರುವ ಉಪದೇಶಗಳು ಅದೆಲ್ಲ ಬಹಳ ರಮಣೀಯವಾಗಿ ಬಂದಿರುವಂಥದ್ದು. ಅದನ್ನೆಲ್ಲವನ್ನು ಕೂಡ ಮತ್ಸ್ಯರೂಪಿಯಾದ ಪರಮಾತ್ಮ ಮನು ಮಹಾರಾಜರಿಗೆ ಉಪದೇಶಿಸ್ತಾ ಇದ್ದಾನೆ. ನಂತರದಲ್ಲಿ ವಂಶದ ನಿರೂಪಣೆಯನ್ನು ಮಾಡ್ತಾ ಕಾರ್ತವೀರ್ಯಾರ್ಜುನ ಅಂತನ್ನುವ, ಕೃತವೀರ್ಯ ಅಂತನ್ನುವ ರಾಜ, ಅವನ ಮಗ ಕಾರ್ತವೀರ್ಯ ಅಂತ. ಆ ಕಾರ್ತವೀರ್ಯನಿಗೆ ದತ್ತ ರೂಪಿಯಾದಂತಹ ಪರಮಾತ್ಮ, ನಿನ್ನೆ ದತ್ತಾತ್ರೇಯ ಅವತಾರದ ಚಿಂತನೆಯನ್ನು ಮಾಡಿದ್ದೇವೆ. ಆ ದತ್ತಾತ್ರೇಯನ ಅನುಗ್ರಹದಿಂದ ಯೋಗ ವಿದ್ಯೆ ಅವನಿಗೆ ಒಲೆಯುತ್ತೆ. ಅವನಿಗೆ 1000 ತೋಳುಗಳು. ಪೂರ್ವಂ ಬಾಹುಸಹಸ್ರಂತು ಸವವ್ರೇ ರಾಜಸತ್ತಮಃ. 1000 ತೋಳುಗಳು ಅವನಿಗೆ ಇರುತ್ತವೆ. ಅವನು ಎಲ್ಲ ಕಡೆ ಧರ್ಮವನ್ನು ಜಾಗೃತಿಗೊಳಿಸ್ತಾನೆ. ರಾವಣನನ್ನು ನಿಗ್ರಹ ಮಾಡಿದಂತಹ ವ್ಯಕ್ತಿ ಅವನು. ರಾವಣ ಬಂದಾಗ ನರ್ಮದಾ ನದಿಯಲ್ಲಿ ಕಾರ್ತವೀರ್ಯಾರ್ಜುನ ವಿಹರಿಸ್ತಾ ಇರ್ತಾನೆ. ರಾವಣ ಅಲ್ಲಿಗೆ ಬರ್ತಾನೆ ಪೂಜೆಗೋಸ್ಕರ ಅಂತ. ಅಲ್ಲಿ ಎಲ್ಲ ಶಿವಲಿಂಗವನ್ನು ಇಟ್ಟು, ಹೂಗಳನ್ನು ಮತ್ತೊಂದನ್ನು ಇಟ್ಟು ಸ್ನಾನಕ್ಕೆ ಅಂತ ಬರುವಾಗ ಎಲ್ಲ ಕೊಚ್ಕೊಂಡು ಹೋಗಿಬಿಡುತ್ತದೆ ಒಮ್ಮೆಲೆ. ಅಷ್ಟು ನೀರು ಎಲ್ಲಿದೆ ಬಂತು ಅಂತ ಇನ್ನೊಂದು ಸತಿ ನೋಡುವಾಗ ನೀರೇ ಇಲ್ಲ. ಯಾಕೆ ಹೀಗಾಗ್ತಾ ಇದೆ ಅಂತ ನೋಡುವಾಗ ಅಲ್ಲಿ ಕಾರ್ತವೀರ್ಯಾರ್ಜುನ ನರ್ಮದಾ ನದಿಯಲ್ಲಿ ವಿಹರಿಸ್ತಾ ಇರ್ತಾನೆ. ಅವನು 1000 ಕೈಯನ್ನು ಸುಮ್ಮನೆ ಹೀಗೆ ಇಟ್ಟುಬಿಟ್ರೆ ಅದು ಡ್ಯಾಮ್ ಕಟ್ಟಿದಾಗ ಆಗ್ತಾ ಇರ್ತದೆ, ಅಣೆ ಕಟ್ಟಿದ್ದ ಹಾಗೆ. ಆ ರೀತಿಯಲ್ಲಿ ಅಷ್ಟು ಅಂತಹ ಅದ್ಭುತವಾದಂತಹ ಶರೀರ, ಪರಾಕ್ರಮ. ಅವನ ಜೊತೆ ಯುದ್ಧಕ್ಕೆ ಅಂತ 20 ಕೈ ರಾವಣ, 1000 ಕೈ ಕಾರ್ತವೀರ್ಯಾರ್ಜುನ. ಕಾರ್ತವೀರ್ಯಾರ್ಜುನ ಹಿಡಿದು ಅವನನ್ನು ಕಟ್ಟಿ ಹಾಕಿ ಕಾರಾಗೃಹದಲ್ಲಿ ಬಂಧನದಲ್ಲಿ ಇಟ್ಟುಬಿಡ್ತಾನೆ. ಕೊನೆಗೆ ಪುಲಸ್ತ್ಯರು ಬಂದು ಅವನನ್ನು ಬಿಡಿಸಿಕೊಂಡು ಹೋಗ್ತಾರೆ. ಆ ರೀತಿಯಲ್ಲಿ ಅಂತಹ ಪರಾಕ್ರಮಿಯಾದಂಥವನು ಕಾರ್ತವೀರ್ಯಾರ್ಜುನ. ಅವನ ಬಗ್ಗೆ ಒಂದು ಮಾತನ್ನು ಹೇಳುತ್ತಾ, ಇಡೀ ಸಾಗರ ಪರ್ಯಂತವಾದ ಎಲ್ಲ ಭೂಮಿಯನ್ನು ಕೂಡ ಆಳಿದಂಥವನು ಅವನು. ಏನ ಸಾಗರ ಪರ್ಯಂತ ಧನುಷಾ ನಿರ್ಜಿತ ಮಹಿ ಯಸ್ತಸ್ಯ ಕೀರ್ತಯನ್ನಾಮ ಕಲ್ಯಮುತ್ಥಾಯಮಾನವಃ ನತಸ್ಯ ವಿತ್ತನಾಶ ಸ್ಯಾತ್ ನಷ್ಟಂಚ ಲಭತೆ ಪುನಃ. ನಮ್ಮದೇನಾದರೂ ವಸ್ತು ಕಳೆದು ಹೋಗಿತ್ತು ಅಂತಾದರೆ ಆವಾಗ ಕಾರ್ತವೀರ್ಯಾರ್ಜುನನ ಸ್ಮರಣೆ ಮಾಡಬೇಕಂತ. ಏನಾದರೂ ಕಳೆದು ಹೋಗಿರುತ್ತೆ. ಕೆಲವೊಮ್ಮೆ ನಾವು ಎಲ್ಲಿಟ್ಟಿರ್ತೇವೆ ಮರೆತು ಹೋಗಿರ್ತೇವೆ. ಎಲ್ಲೋ ಎಡಗೆಯಲ್ಲಿ ಇಟ್ಟಿದ್ದು ಅಂತ ಹೇಳ್ತೇವೆ, ಮರೆತು ಹೋಗಿಬಿಟ್ಟಿರ್ತೇವೆ ಮನೆಯಲ್ಲಿ ಎಲ್ಲಿಟ್ಟಿದ್ದು ಅಂತ. ಅಥವಾ ವಸ್ತು ಎಲ್ಲೋ ಕಳೆದು ಹೋಗಿಬಿಟ್ಟಿರ್ತದೆ. ಕಳೆದು ಹೋದಾಗ ಆವಾಗ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿದರೆ ಸಿಗತ್ತೆ ಅಂತ. ನತಸ್ಯ ವಿತ್ತನಾಶ ಸ್ಯಾತ್, ನಾಶ ಆಗಲ್ಲ, ಒಂದು ನಾಶ ಆದದ್ದು ಕೂಡ ಸಿಗತ್ತೆ ಅನ್ನೋದು. ಕಾರ್ತವೀರ್ಯಾರ್ಜುನೋ ನಾಮ ರಾಜಾ ಬಾಹುಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ. ಎಲ್ಲೋ ಹೋದದ್ದು, ಕಳೆದು ಹೋದದ್ದು, ನಾಶ ಆದದ್ದು ಸಿಗತ್ತೆ ಅಂತ. ಅಂತಹ ಪರಾಕ್ರಮಿಯಾದವನು ಕಾರ್ತವೀರ್ಯಾರ್ಜುನ, ಅಂತಹ ಸ್ವಭಾವವನ್ನು ಹೊಂದಿದವನು. ಅವನ ಚರಿತ್ರೆಯನ್ನು ನಿರೂಪಣೆ ಮಾಡ್ತಾರೆ. ಮುಂದೆ ಹೀಗೆ ಆ ರಾಜವಂಶವನ್ನು ನಿರೂಪಣೆ ಮಾಡ್ತಾ ಹೋಗ್ತಾ ಇದ್ದಾರೆ. ಆ ಕಾರ್ತವೀರ್ಯಾರ್ಜುನ ಇನ್ನೊಂದು ಮಾಡಿದ ದೊಡ್ಡ ಕೆಲಸ, ಸೂರ್ಯನಿಗೆ ಅನುಕೂಲ ಮಾಡಿಕೊಟ್ಟು ಒಂದು ಆಪವ ಅಂತನ್ನುವ ಒಂದು ಕಾಡನ್ನು ಸುಡೋದಕ್ಕೆ ಸೂರ್ಯ ಅಪೇಕ್ಷೆ ಪಟ್ಟಾಗ ಅದಕ್ಕೆ ಅನುಕೂಲ ಮಾಡಿಕೊಡ್ತಾನೆ ಕಾರ್ತವೀರ್ಯಾರ್ಜುನ ಅಂತನ್ನುವ ಕಥೆಯನ್ನು ಹೇಳ್ತಾರೆ. ಮುಂದೆ ಅದೇ ವಂಶದಲ್ಲಿ ಜ್ಯಾಮಘ ಅಂತನೊಬ್ಬ ರಾಜ ಬರ್ತಾ ಇದ್ದಾನೆ. ಆ ಜ್ಯಾಮಘ ಅಂತನ್ನುವ ರಾಜನ ಮಡದಿ ಶೈಬ್ಯ ಅಂತ. ಅವನು ಎಲ್ಲೋ ಒಂದು ಕಡೆ ಯುದ್ಧಕ್ಕೆ ಅಂತ ಹೋಗಿರ್ತಾನೆ ಜ್ಯಾಮಘ. ಯುದ್ಧವನ್ನು ಮಾಡಿಕೊಂಡು ಹಿಂತಿರುಗಿ ಬರುವಾಗ ಒಂದು ಕನ್ಯೆಯನ್ನು ಸ್ವೀಕಾರ ಮಾಡಿ ಬರ್ತಾನೆ. ಬಂದಾಗ ಆರತಿ ತಟ್ಟೆ ಹಿಡಿದಿದ್ದಾಳೆ ಹೆಂಡತಿ ಶೈಬ್ಯ. ಆರತಿ ಮಾಡಬೇಕು, ಯಾರೋ ಕಾಣಿಸ್ತಾ ಇದ್ದಾರೆ ಪಕ್ಕದಲ್ಲಿ. ಯಾರದು ಅಂತ ಕೇಳುತ್ತಾಳೆ. ಆವಾಗ ಜ್ಯಾಮಘ ಅಂತಾನೆ, ಕೂಡಲೇ ಹೆದರಿ ಬಿಡ್ತಾನೆ. ಹೆಂಡತಿ ಕೇಳಿದಾಗ ಹೆದರಿಕೆ ಆಗಿಬಿಡ್ತದೆ ಅವನಿಗೆ. ಅವನಂತಾನೆ ನನ್ನ ಸೊಸೆ ಅಂತಂತಾನೆ. ಮಕ್ಕಳೇ ಆಗಿರಲ್ಲ ಅವನಿಗೆ. ಸೊಸೆ ಅಂತ ಹೇಳ್ತಾನೆ. ಸೊಸೆ ಎಲ್ಲಿದೆ ಬಂದು ಅಂತ. ಕೊನೆಗೆ ನಂತರದಲ್ಲಿ ತಪಸ್ಸನ್ನು ಮಾಡಿ ಅವರು ಸಂತಾನವನ್ನು ಪಡೀತಾ ಇದ್ದಾರೆ. ಮುಂದೆ ಅವರಿಂದ ವಂಶ ವೃದ್ಧಿಯಾಗ್ತಾ ಇದೆ. ಹೀಗೆ ಹೇಳ್ತಾ ಆಹುಕ ಅಂತನ್ನುವ ರಾಜನ ಕಥೆ. ಅವನ ತಂಗಿ ಆಹುಕಿ ಅವಂತಿ ರಾಜನ ಪತ್ನಿಯಾಗಿದ್ದಾಳೆ.
ಆಹುಕನ ಮಗ ದೇವಕ ಮತ್ತು ಉಗ್ರಸೇನ. ಆ ದೇವಕನಿಗೆ ದೇವಕಿ ಅಂತನ್ನುವ ಮಗಳು. ಇಲ್ಲಿ ದೇವಕಸ್ಯ ಸುತಾ ವೀರ ಜಜ್ಞಿರೇ ತ್ರಿದಶೋಪಮಾಹ ದೇವವಾನ್ ಉಪದೇವಶ್ಚ ಸುದೇವೋ ದೇವರಕ್ಷಿತಃ. ದೇವವಾನ್, ಉಪದೇವ, ಸುದೇವ ಅಂತ 3 ಜನ ಗಂಡು ಮಕ್ಕಳು, 7 ಜನ ಹೆಣ್ಣು ಮಕ್ಕಳು. ದೇವಕಿ ಶ್ರುತದೇವಿ ಚ ಮಿತ್ರದೇವಿ ಯಶೋಧರ ಶ್ರೀದೇವಿ ಸತ್ಯದೇವಿ ಚ ಸುತಾಪಿ ಚೇತಿ ಸಪ್ತಮಿ ಅಂತ ದೇವಕಿ, ಶ್ರುತದೇವಿ, ಮಿತ್ರದೇವಿ, ಯಶೋಧರ, ಶ್ರೀದೇವಿ, ಸತ್ಯದೇವಿ, ಸುತಾಪಿ ಅಂತ 7 ಜನ ಹೆಣ್ಣು ಮಕ್ಕಳು ದೇವಕನಿಗೆ. 7 ಜನರನ್ನು ಕೂಡ ವಸುದೇವನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ದೇವಕ ಮತ್ತು ಉಗ್ರಸೇನ ಇಬ್ಬರು ಸೋದರರು. ಆ ಉಗ್ರಸೇನನ ಮಗ ಕಂಸ. ಕಂಸ ದೊಡ್ಡವನು. ನಂತರದಲ್ಲಿ ನೆಗ್ರೋಧ, ಕಂಕ, ಶಂಕು ಅಂತೆಲ್ಲ ಮಕ್ಕಳಾಗಿದ್ದಾರೆ, ಸೋದರರು ಅವನಿಗೆ. ಈ ರೀತಿಯಲ್ಲಿ ಅವರ ವಂಶವನ್ನು ಹೇಳ್ತಾ ಈ ಯದು, ತುರುವಸು, ದೃಹ್ಯು, ಆನು, ಪೂರು ಎಲ್ಲರ ವಂಶಗಳನ್ನು ಕೂಡ ಹೇಳ್ತಾ ಬರುತ್ತಾ ಪ್ರಸೇನ ಅಂತನ್ನುವ ಪ್ರಸೇನಜಿತ್, ಅವನ ಸೋದರ ಸತ್ರಾಜಿತ್. ಆ ಪ್ರಸೇನನ ಅವನು ಸ್ಯಮಂತಕ ಮಣಿಯ ಕಥೆಯನ್ನು ಹೇಳ್ತಾ ಇದ್ದಾರೆ. ಸ್ಯಮಂತಕ ಮಣಿಯನ್ನು ತನ್ನ ಕಂಠದಲ್ಲಿ ಹಾಕಿಕೊಂಡು ಅವನು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಾಗ ಸಿಂಹ ಕೊಂದಿರುವ ಘಟನೆಯನ್ನು ಇಲ್ಲಿ ಉಲ್ಲೇಖ ಮಾಡಲ್ಲ, ನೇರವಾಗಿ ಜಾಂಬವಂತನೇ ಅವನನ್ನು ಕೊಲ್ತಾನೆ ಅಂತನ್ನೋದಿದೆ. ಅದರ ವಿವರಣೆ ನಾವು ಭಾಗವತದಲ್ಲಿ ಬೇರೆ ಕಡೆಯಲ್ಲಿ ನೋಡಬಹುದಾಗಿದೆ. ಅಲ್ಲಿ ಸಿಂಹ ಕೊಂದದ್ದು, ಸಿಂಹವನ್ನು ಜಾಂಬವಂತ ಕೊಂದದ್ದು. ಅಲ್ಲಿ ಜಾಂಬವತಿಯನ್ನು ಪಡೆದು ಕೃಷ್ಣ ಜಾಂಬವಂತನಿಗೆ ಅನುಗ್ರಹವನ್ನು ಮಾಡಿ ಬರ್ತಾನೆ. ಈ ಮಣಿಯನ್ನು ಕೃಷ್ಣ ಕೊಟ್ಟ ಮೇಲೆ ಅಪವಾದವನ್ನು ನಾನು ಹೊರಿಸಿದೆ ಅಂತನ್ನೋ ಪ್ರಾಯಶ್ಚಿತ್ತಕ್ಕೋಸ್ಕರ ಸತ್ರಾಜಿತ್ ರಾಜ ತನ್ನ ಮಕ್ಕಳನ್ನು ಕೊಡುತ್ತಾನೆ ಅಂತ ಇಲ್ಲಿ ಹೇಳುವಾಗ ಆ ಸತ್ರಾಜಿತ್ ರಾಜನಿಗೆ 3 ಜನ ಹೆಣ್ಣು ಮಕ್ಕಳು ಅಂತ ಹೇಳಿದ್ದಾರೆ. ಸತ್ಯಭಾಮ, ವ್ರತಿನಿ ಮತ್ತು ಪದ್ಮಾವತಿ ಅಂತ 3 ಜನ ಹೆಣ್ಣು ಮಕ್ಕಳು.